ನಾವು ಪ್ರತಿ ವರ್ಷ ಸರಿಯಾದ ಸಮಯಕ್ಕೆ ನಮ್ಮ ಪಿತೃಗಳ ಶ್ರಾದ್ದ ಮಾಡದಿದ್ದರೆ ಅಥವಾ ಅವರ ಹೆಸರಿನಲ್ಲಿ ಕಾಗೆಗೆ ದನಗಳಿಗೆ ಒಂದು ಎಡೆ ಇಡದೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನಮ್ಮ ಜೀವನದಲ್ಲಿ ಹಲವು ಅಡೆತಡೆಗಳು ಸಂಭವಿಸುತ್ತದೆ. ಹಾಗಾಗಿಯೇ ಯಾವ ದಿನ ಶ್ರಾದ್ದ ಬಂದಿದೆಯೋ ಅಂದೇ ಶ್ರಾದ್ದ ಕಾರ್ಯವನ್ನು ಮಾಡಿ ಮುಗಿಸಬೇಕು ಎನ್ನಲಾಗುತ್ತೆ. ಅಲ್ಲದೆ ಕೆಲವು ಮಾಡರ್ನ್ ಜನಗಳು ಸಂಡೇ ರಜಾ ಇದ್ದಾಗ ಹಿರಿಯರ ಶ್ರಾದ್ದ ಕಾರ್ಯ ಮಾಡಿ ಮುಗಿಸುತ್ತಾರೆ. ಇದು ತಪ್ಪು. ಯಾವ ದಿನದಂದು ಶ್ರಾದ್ದ ಇರುತ್ತದೆಯೋ ಅಂದೇ ಶ್ರಾದ್ದ ಮಾಡಬೇಕು. ನಾವೇನಾದರೂ ಶ್ರಾದ್ದವನ್ನು ಸರಿಯಾಗಿ ಮಾಡಲಿಲ್ಲ ಅಥವಾ ಶ್ರಾದ್ದ ಮಾಡುವುದನ್ನೇ ಮರೆತವು ಎಂದರೆ ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗಬಹುದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಯಾವ ದಿನ ಶ್ರಾದ್ದ ಮಾಡದಿದ್ದರೂ ಮಹಾಲಯದ ಸಮಯದಲ್ಲಾದರೂ ಶ್ರಾದ್ದ ಮಾಡಬೇಕು ಅಂತ ಹೇಳಲಾಗುತ್ತೆ. ಹಾಗಾಗಿ ಮಹಾಲಯ ಅಮಾವಾಸ್ಯೆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವ ಮುಹೂರ್ತ ಇರುವುದೇ ಇಲ್ಲ. ಯಾಕಂದ್ರೆ ಮಹಾಲಯ ಅನ್ನೋದು ಪಿತೃಗಳಿಗಾಗಿ ಇರುವ ಕಾಲ. ಈ ದಿನಗಳಲ್ಲಿ ಕೆಲವು ದೇವಸ್ಥಾನದ ಬಾಗಿಲು ಕೂಡ ಬಂದ್ ಮಾಡಿರುತ್ತಾರೆ. ಈ ಸಮಯದಲ್ಲೂ ನೀವು ಪಿತೃವನ್ನ ಕಡೆಗಣಿಸಿದರೆ ಪಿತೃದೋಷಕ್ಕೆ ಒಳಗಾಗುತ್ತೀರಿ. ಪಿತೃದೋಷವಿದ್ದಾಗ ಅಥವಾ ಮಾಟಮಂತ್ರ ಮಾಡಿಸಿದಾಗ ಆರೋಗ್ಯ ಸಮಸ್ಯೆ ತಲೆದೋರುತ್ತದೆ. ಹಾಗಾಗಿ ಪಿತೃಗಳ ಪಿಂಡ ಪ್ರಧಾನ ಕಾರ್ಯ ಶ್ರಾದ್ದ ಕಾರ್ಯಗಳನ್ನು ಭಕ್ತಿಯಿಂದ ಮಾಡಬೇಕು. ಹಣದ ಸಮಸ್ಯೆ. ಪಿತೃಗಳನ್ನು ಮರೆತರೆ ಬರುವ ಪ್ರಮುಖ ಸಮಸ್ಯೆ ಅಂದರೆ ಹಣದ ಸಮಸ್ಯೆ. ಪಿತೃಗಳ ಕಾರ್ಯವನ್ನು ಸರಿಯಾಗಿ ಭಕ್ತಿಯಿಂದ ಮಾಡದಿದ್ದಾಗಲೂ ಈ ರೀತಿಯಾಗಬಹುದು. ಹಾಗಾಗಿ ನಿಮ್ಮ ಪಿತೃಗಳ ಬಗ್ಗೆ ಭಕ್ತಿಯಿಂದ ಶ್ರಾದ್ದ ಕಾರ್ಯವನ್ನು ಮಾಡಬೇಕು. ಕಾಟಾಚಾರಕ್ಕೆ ಮಾಡಬಾರದು. ಕಾಟಾಚಾರಕ್ಕೆ ಮಾಡಿದರೆ ಅದರಿಂದೇನೂ ಪ್ರಯೋಜನವಾಗುವುದಿಲ್ಲ. ಮನೆಯಲ್ಲಿ ವಿನಾಕಾರಣ ಕಲಹವಾಗುತ್ತದೆ, ಸಂಬಂಧಗಳು ಹಾಳಾಗುತ್ತದೆ. ಇದಕ್ಕೆ ಕಾರಣ ಪಿತೃದೋಷವೂ ಇರಬಹುದು ಅಥವಾ ಹರಕೆ ಹೊತ್ತು ಅದನ್ನು ಸಲ್ಲಿಸದೆಯೂ ಇರಬಹುದು. ಹಾಗಾಗಿ ಹರಕೆ ಇದ್ದರೆ ಅದನ್ನು ತೀರಿಸಿ, ಪಿತೃದೋಷವಿದ್ದರೆ ಪರಿಹಾರ ಕಂಡುಕೊಳ್ಳಿ. ಅಪಘಾತ ಸಂಭವಿಸಬಹುದು. ಕೆಲವರಿಗೆ ಪದೇ ಪದೇ ಅಪಘಾತವಾಗುತ್ತದೆ. ದೊಡ್ಡ ಪೆಟ್ಟುಗಳಾಗದಿದ್ದರೂ ಸಣ್ಣ ಪುಟ್ಟ ಗಾಯವಂತೂ ಆಗುತ್ತದೆ. ಪದೇ ಪದೇ ಗಾಡಿ ಹಾಳಾಗುತ್ತದೆ. ಹೀಗಿರುವಾಗ ನೀವು ಶ್ರಾದ್ದ ಕಾರ್ಯ ಮಾಡಿದ್ದೀರಾ ಇಲ್ಲವಾ ಅನ್ನೋದನ್ನ ಒಮ್ಮೆ ನೆನಪಿಸಿಕೊಳ್ಳಿ.